ಟೌನ್ಶಿಪ್ ಜಟಾಪಟಿಯಲ್ಲಿ ಈಗ ಇನ್ನೊಂದು ಹಂತದ ಹೋರಾಟಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಈ ಬಾರಿ ವೇದಿಕೆ ರೆಡಿ ಮಾಡ್ಕೊಳ್ತಾ ಇರೋರು ಯಾರು, ವಿಸಿಬಿಲಿಟಿಗೆ ಪ್ರಯತ್ನ ಪಡ್ತಿರೋರು ಯಾರು ಅನ್ನೋದ್ರ ಡೀಟೇಲ್ಸ್ ನೋಡೋಣ. ಸರ್ಕಾರದ ವಿರುದ್ಧ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಪಾದಯಾತ್ರೆಯ ಟಚ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಿಜೆಪಿಯಿಂದ ಪಾದಯಾತ್ರೆಯ ಘೋಷಣೆ ಆಗಿದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಬೆಂಬಲದೊಂದಿಗೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಬೆಂಗಳೂರು ಟು ಬಿಡದಿ ಪಾದಯಾತ್ರೆನ ಬಿಜೆಪಿ ನಾಯಕರು ಮಾಡ್ತಾರೆ ಅಂತ. ಈ ಮೂಲಕ ಗಲಾಟೆ ಜೋರಾಗುತ್ತೆ, ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ನೋಡಿ, ಇಲ್ಲಿ ತನಕ ಬಿಡದಿ ಹೋರಾಟ ಹೇಗೆ ಪೊಟ್ರೆ ಆಗಿತ್ತು. ಇದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ನ ಹೋರಾಟ, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರರ ಹೋರಾಟ ಅನ್ನೋ ನೆರೇಟಿವ್ ಬಿಲ್ಡ್ ಆಗಿತ್ತು. ಈಗ ಪರ್ಸೆಪ್ಷನ್ ಚೇಂಜ್ ಮಾಡೋದಕ್ಕೆ ಬಿಜೆಪಿ ಕೂಡ ಧುಮುಕ್ತಾ ಇದೆ. ಬಿಜೆಪಿ ಇಡೀ ಹೋರಾಟದಲ್ಲಿ ಒಂದಿನ ಎರಡು ದಿನ ಅಲ್ಲಿ ಕೆಲ ಗ್ರಾಮಗಳಿಗೆ ಹೋಗಿದ್ದು ಬಿಟ್ರೆ ಗಪ್ಚುಪ್ ಆಗ್ಬಿಟ್ರಲ್ಲ, ಇವರಿಗೇನಾದರೂ ಈ ಹೋರಾಟದ ಗಂಭೀರತೆ ಅರ್ಥ ಆಗ್ತಿಲ್ವಾ ಅನ್ನೋ ಪ್ರಶ್ನೆಗಳು ಎದ್ವು. ಈಗ ಫೈನಲಿ ಮೈ ಕೊಡವಿ ನಿಂತಹ ಬಿಜೆಪಿ ಪಾದಯಾತ್ರೆ ಮುಖಾಂತರ ಮತ್ತೊಂದು ರೌಂಡ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ. ಈ ಹಿಂದೆ ಮೂಡಾ ವಿಚಾರದಲ್ಲಿ ಪಾದಯಾತ್ರೆಯನ್ನು ಬಿಜೆಪಿ ಮಾಡಿತ್ತು, ಎರಡನೇ ಪಾದಯಾತ್ರೆ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇವತ್ತು ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ನಾಯಕರು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಬಿಡದಿ ವಿಚಾರದಲ್ಲಿ ಜೆಡಿಎಸ್ ಹೋರಾಟ ದೊಡ್ಡ ಮಟ್ಟದಲ್ಲಿದೆ. ದಿನಕ್ಕೆ ಫೈರ್ ಮಾಡೋಕ್ಕೆ ಮುಂದಾಗಿದ್ರು. ಕುಮಾರಸ್ವಾಮಿ ಅವರು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆದ್ರು, ಇಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದ ಕಾಟ ನೋಡಿ ಅಧಿಕೃತ ವಿಪಕ್ಷ ಜೆಡಿಎಸ್ ಬಿಜೆಪಿನ ಅಂತ ಕನ್ಫ್ಯೂಷನ್ ನಮಗಾಗಿತ್ತು. ಈಗ ಫೈನಲಿ ಬಿಜೆಪಿಗೆ ಅರ್ಥ ಆಗಿದೆ, ಪ್ರಿನ್ಸಿಪಲ್ ಅಪೋಸಿಷನ್ ಅವ್ರು ನಾವು ಕೈ ಜೋಡಿಸ್ಬೇಕಾಗತ್ತೆ ಅಂತ. ಈಗ ಕುಮಾರಸ್ವಾಮಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಬಹುದು. ಹೋರಾಟಕ್ಕೆ ನಿಮ್ಮವ್ರು ಯಾರ್ಯಾರು ಬರ್ತಾರೆ, ನಮ್ಮ ಜೊತೆಗೆ ಹೇಗೆ ಸಾಥ್ ಕೊಡ್ತೀರಿ, ಅದೆಲ್ಲ ಡಿಸ್ಕಷನ್ ಆಗ್ಬೋದಂತೆ. ಬಟ್ ಜೆಡಿಎಸ್ ಪೂರ್ತಿ ಮನಸ್ಸಿನಿಂದ ಸಪೋರ್ಟ್ ಮಾಡುತ್ತಾ ಅನ್ನೋದನ್ನ ನೋಡಬೇಕು. ಯಾಕಂದರೆ ಈಗ ಹೋರಾಟದ ಕೇಂದ್ರ ಬಿಂದು ಜಾಗ ಯಾವುದು, ಹಳೆ ಮೈಸೂರು ಭಾಗ. ಸೊ ಅಲ್ಲಿ ಬಿಜೆಪಿಯನ್ನು ಒಳಗೆ ಬಿಟ್ಕೊಳುತ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ, ಇದರಿಂದ ಅವ್ರಿಗಾಗೋ ಲಾಭ ಏನು, ಇದೆಲ್ಲ ಯೋಚನೆ ಮಾಡ್ತಾರಲ್ವಾ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಅಂತೂ ಇಂತೂ ಬಿಜೆಪಿಗೆ ಜ್ಞಾನೋದಯ ಆಗಿದೆ, ಒಂದು ಹೋರಾಟ ಮಾಡಬೇಕು, ಒಂದು ಪಾದಯಾತ್ರೆ ಮಾಡಬೇಕು ಅಂತ. ಬಟ್ ಇದಕ್ಕೆ ಅವರು ಬಯಸಿದ ಸಾಥನ್ನು ಜೆಡಿಎಸ್ ಕೊಡೋ ಸಾಧ್ಯತೆ ಎಷ್ಟು? ಬಿಕಾಸ್ ಜೆಡಿಎಸ್ ಈಗಾಗಲೇ ವಿನ್ ವಿನ್ ಸಿಚುವೇಶನಲ್ಲಿ ಇದೆ, ಮೈಲೇಜ್ ಸಿಕ್ಕಿದೆ. ಇವರ ಊರುಗೋಲಿನ ಸಹಾಯ ಅವ್ರಿಗೆ ಅಗತ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಸಪೋರ್ಟ್ ಕೊಡ್ತಾರಾ? ಮಮತಾ, ಒಂದು ನೆನೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿಯ ಹೋರಾಟದ ಜೊತೆಗೆ ನಮ್ಮ ಹೋರಾಟವೂ ಕೂಡ ಇರುತ್ತೆ ಅನ್ನುವಂತ ಮಾತುಗಳನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಮತ್ತೆ ಇತ್ತೀಚೆಗೆ ವಿಜೇಂದ್ರ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಇನ್ನು ಮುಂದೆ ಒಟ್ಟಾಗಿ ಹೋಗೋಣ ಅನ್ನುವಂತ ಚರ್ಚೆಯನ್ನ ಮಾಡಿರೋದ್ರಿಂದ ಬಹುಶಃ ನೆನೆ ಏನು ಬಿಜೆಪಿ ನಾಯಕರು ಅಥವಾ ವಿಜೇಂದ್ರ ಅವರು ಪಾದಯಾತ್ರೆಯ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ. ಇವತ್ತು ಬಹುಶಃ ಬಿಜೆಪಿಯ ಕೆಲವು ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಬಹುದು, ಅಲ್ಲಿ ಪಾದಯಾತ್ರೆಯ ವಿಚಾರವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು 11 ಗಂಟೆಗೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ತಮ್ಮ ಪಕ್ಷದ ನಿಲುವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಬಹುದು. ಯಾಕಂತಂದ್ರೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ನೇತೃತ್ವವನ್ನು ವಹಿಸಬೇಕಾಗುತ್ತೆ, ಕುಮಾರಸ್ವಾಮಿ ಅವರು ವಹಿಸೋದಿಲ್ಲ. ಹಾಗಾಗಿ ಇವತ್ತು ಬಹುಶಃ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೀವು ಹೇಳಿದಾಗೆ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಿರೋದ್ರಿಂದ ಸಹಜವಾಗಿ ಅದಕ್ಕೆ ಜೆಡಿಎಸ್ಗೆ ಒಂದಿಷ್ಟು ಬೂಸ್ಟ್. ಬಿಜೆಪಿ ಹೋರಾಟ ಪ್ರಾರಂಭ ಮಾಡುವ ಮುಂಚೆನೆ ಜೆಡಿಎಸ್ ಈಗಾಗಲೇ ಹೋರಾಟವನ್ನ ಪ್ರಾರಂಭ ಮಾಡಿದೆ. ರೈತರ ಪರವಾಗಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಧುಮುಕಿದೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಮನಸ್ಸಿಂದ ಒಪ್ಪಿಗೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾದ್ರೆ ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಮಾತನಾಡ್ಕೊಂಡಿರೋದ್ರಿಂದ ಬಹುಶಃ ಜೆಡಿಎಸ್ ಇದಕ್ಕೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ. ಬಿಡಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರೆ, ಒಟ್ಟಾಗಿ ಇಬ್ರು ಕೂಡ ಶಕ್ತಿ ಪ್ರದರ್ಶನದಲ್ಲಿ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಳವಾಗಿರುವಂತದ್ದು. ಮಮತಾ.